ಈಗ ಕಾವೇರಿ ವಿಚಾರದಲ್ಲಿ ನಿಮಗೆ ಗೊತ್ತಿದೆ ಮನೆಯಲ್ಲಿ ಏನಾಯಿತು ಅಂತ. ಈಗ ಅಜ್ಜಿಯವರ 11ನೇ ದಿನದ ಕಾರ್ಯ ಇತ್ತು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಇವೆಲ್ಲವೂ ಕೂಡ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರಿಗೆ, ನಮ್ಮ ಮಾಜಿ ಶಾಸಕರಿಗೆ ಎಲ್ಲರಿಗೂ ಕೂಡ ನಾನು ಕರೆ ಮಾಡಿ ಮಾತಾಡಿದ್ದೀನಿ. ಈಗ ನಮ್ಮ ಮಿತ್ರ ಪಕ್ಷ ಕೆಲವೊಂದಷ್ಟು ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ತೀರ್ಮಾನಗಳು ತಗೊಳ್ಬೇಕಾಗ್ತದೆ. ಹೋರಾಟಗಳು, ಪ್ರತಿಭಟನೆಗಳು, ಪಾದಯಾತ್ರೆಗಳು ಇವೆಲ್ಲವೂ ಕೂಡ ಒಂದೊಂದು ಸಲ ಪ್ರತ್ಯೇಕವಾಗಿ ಮಾಡಬೇಕಾಗ್ತದೆ, ಒಂದೊಂದು ಸಲ ಒಟ್ಟಾರೆಯಾಗಿ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದೇನಿಲ್ಲ. ಆದರೆ ಯಾವುದು ಪ್ರತ್ಯೇಕವಾಗಿ ಮಾಡಬೇಕು, ಯಾವುದು ಒಟ್ಟಾಗಿ ಮಾಡಬೇಕು ಅನ್ನೋವಂಥ ತೀರ್ಮಾನಗಳು ಆಯಾ ಸಂದರ್ಭದಲ್ಲಿ. ಈಗ ನಮ್ಮ ಹತ್ರ ಯಾರೂ ಇಲ್ಲಿವರೆಗೂ ಇದನ್ನು ಚರ್ಚೆ ಮಾಡಿಲ್ಲ. ನಮ್ಮ ಬಳಿ ಯಾರೂ ಚರ್ಚೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಯಾರು ಕೂಡ ಸನ್ಮಾನ್ಯ ಕುಮಾರಣ್ಣವ್ರಿಗಾಗಲಿ ನಮಗಾಗಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಈಗ ಸರ್ವಪಕ್ಷದ ಸಭೆ ಬಹುಶಃ ಈಗಾಗಲೇ ನಡೀತಾ ಇರಬೇಕು. ಸನ್ಮಾನ್ಯ ಕುಮಾರಣ್ಣವರು ಕೂಡ ಹೋಗಿದ್ದಾರೆ. ಎಲ್ಲ ಪಕ್ಷದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳ ಆದಿಯಾಗಿ, ಮಾಜಿ ಮಂತ್ರಿಗಳ ಆದಿಯಾಗಿ ಭಾಳ ಜನ ಇವತ್ತು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ನೀರಿನ ಶೇಖರಣೆ ನಮಗೇನು ಆಗಬೇಕಾಗಿತ್ತು, ವರ್ಷದ ಮಳೆಯ ಒಂದು ವಾಡಿಕೆ ಕಮ್ಮಿ ಆಗಿರೋ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಕೇವಲ ಹಳೆ ಮೈಸೂರು ಪ್ರಾಂತ್ಯ ಅಂಥದ್ದಲ್ಲ, ಅದು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ಸೆಕ್ಟ್ರಲ್ಲೂ ಕೂಡ ಮಳೆ ಕಮ್ಮಿ ಆಗಿದೆ. ಹಾಗಾಗಿ ನಮ್ಮ ಅಣೆಕಟ್ಟುಗಳಲ್ಲಿ ಏನು ನೀರು ತುಂಬಬೇಕಾಗಿತ್ತು, ಒಳ ಹರಿವು ಏನು ಬರಬೇಕಾಗಿತ್ತು, ಅದು ನಾವು ಅಂದ್ಕೊಂಡ ಮಟ್ಟಕ್ಕೆ ಬಂದಿಲ್ಲ. ಹಾಗಾಗಿ ಈಗ ತಮಿಳುನಾಡಿಗೆ 15 ದಿನ ಪ್ರತಿದಿನವೂ ಕೂಡ 3,500 ಕ್ಯೂಸೆಕ್ಸಷ್ಟು ನೀರು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಏನೊಂದು CWMA ಕಡೆಯಿಂದ ಒಂದು ವರದಿ ಪ್ರಕಟಣೆ ಆಗಿದೆ. ಆದರೆ ನಮಗೆ ಎಷ್ಟರ ಮಟ್ಟಕ್ಕೆ ನೀರಿದೆ, ನಾವು ಎಷ್ಟು ನೀರನ್ನು ಬಿಡ್ಬೋದು ಅಂತಕ್ಕಂಥದ್ದು. ಯಾಕೆಂದರೆ ಮತ್ತೆ ಕೇರಳದಲ್ಲಿ ಮಳೆ ಆಗಿದೆ, ಕಬಿನಿ ಜಲಾಶಯ ಮತ್ತೆ ತುಂಬ್ತಾ ಇದೆ. ನಿನ್ನೆಯಿಂದ ಅದನ್ನು ಕೂಡ ಹೊಸದಾಗಿ ಸುದ್ದಿ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಇವೆಲ್ಲ ಸರ್ವಪಕ್ಷದ ಒಂದು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಆದಿಯಾಗಿ, ಇಂದಿನ ಮುಖ್ಯಮಂತ್ರಿಗಳ ಆದಿಯಾಗಿ ಕೂತ್ಕೊಂಡು ಒಟ್ಟಿನಲ್ಲಿ ನಮ್ಮ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ತೀರ್ಮಾನಗಳು ತಗೊಳ್ಬೇಕು ಅಂತ ಚರ್ಚೆಗಳಾಗಬೇಕು, ಆರೋಗ್ಯಕರವಾದ ಚರ್ಚೆಗಳಾಗಬೇಕು. ಈ ಸ್ವಾಭಾವಿಕವಾಗಿ ಬಂದ್ಗಳು ಆಗ್ತಕ್ಕಂಥದ್ದು ಯಾವಾಗ ಸರ್ಕಾರಗಳು ಸರಿಯಾಗಿ ಸ್ಪಂದಿಸೋದಿಲ್ಲ ಅಂಥ ಸಂದರ್ಭದಲ್ಲಿ ಬಂದ್ಗಳನ್ನ ಹಲವಾರು ಸಂಘಟನೆಗಳು, ರೈತಪರ ಹೋರಾಟಗಾರರು ಎಲ್ಲರೂ ಕೂಡ ಬಂದ್ಗೆ ಕರೆ ಕೊಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಬಂದ್ಗೆ ಅವರ ಜೊತೆಯಲ್ಲಿ ಜನತಾದಳ ಪಕ್ಷನೂ ಕೂಡ ರೈತರ ಜೊತೆ ನಿಲ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು